ಇವತ್ತು ದೇವಿ ಅಮ್ಮ ಕೆಲವೊಂದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿಸಿದ್ದೆ. ಆ ಡೈಲಾಗ್ ನನಗೆ ಮರ್ತೋಯ್ತು. ಅದು ಏನು ಡೈಲಾಗು ಅಂತ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಮ್ಮಮ್ಮ ಇವತ್ತು ಬಿಸಿಲಲ್ಲಿ ಬಟ್ಟೆ ಹೋಗಿತೈತೆ ಅಂತ ಹೇಳಕ್ಕೆ ಹೋದ್ರೆ ನನಗೆ ಬೈದು ಬಿಡೋದಾ. ಇವತ್ತು ಒಂದು ವಿಡಿಯೋ ಮಾಡಬೇಕಿತ್ತು, ನಾನು ಮತ್ತು ಸನ್ನಿ ವಿಡಿಯೋನ ಮಾಡ್ತಿದ್ದೆ. ಅವಳ ಹತ್ರ ಡೈಲಾಗ್ ಹೇಳ್ಸೋಷ್ಟೊಳಗೆ ನನಗಂತೂ ಡೈಲಾಗೇ ಮರ್ತೋಗ್ತಿತ್ತು. ಅಲ್ಲಿನ ರೆಡಿಯಾಗಿ ನಾನು ಸಾಲಿಗ್ರಾಮಕ್ಕೆ ಹೋಗಬೇಕಿತ್ತು. ಒಂದು ಪ್ರಾಡಕ್ಟ್ ಬಂದಿತ್ತು, ಹಂಗಾಗಿ ಸಾಲಿಗ್ರಾಮಕ್ಕೆ ಹೋಗ್ತೀವಿ. ಅಲ್ಲೊಂದು ಮಗು ಇದು ಎಷ್ಟು ಕ್ಯೂಟಾಗಿ ಆಟ ಆಡ್ತಿತ್ತು ಗೊತ್ತಾ. ಅಲ್ಲಿಂದ ಒಂದು ಪ್ರಾಡಕ್ಟ್ನ ತೊಗೊಂಡು ನಾನು ಮನೆಗೆ ಬಂದೆ. ಅದು ಏನು ಪ್ರಾಡಕ್ಟ್ ಅಂತೀರಾ? ರೋಸ್ಮೆರಿ ವಾಟರು. ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಅದಕ್ಕೆ ರೋಸ್ಮೆರಿ ವಾಟರ್ನ ನಾನು ತೊಗೊಂಡು ಮನೆಗೆ ಬಂದೆ. ಆಮೇಲೆ ಒಂದು ಸರ್ಪ್ರೈಸ್ ಇತ್ತು. ಏನು ಸರ್ಪ್ರೈಸ್ ಅಂದರೆ ನಮ್ಮ ಮರದ್ದು ಎಳ್ನೀರು ನಮ್ಮಮ್ಮ ಕಿತ್ಕೊಂಡ್ಬಂದು ಇಟ್ಟಿದ್ರು. ನನಗೆ ಅಂತೂ ಕುಡಿದಕ್ಕೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಮ್ಮ ಮರದ್ದು ಎಳ್ನೀರು ಫಸ್ಟ್ ಎಳ್ನೀರು, ಹಾಗಾಗಿ ಕುಡಿದಕ್ಕೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಹಸುಗಳೆಲ್ಲ ಬಂದಿದ್ವಲ್ಲ, ಅವಕ್ಕೆ ಕಲ್ಗಚ್ಚು ಮಾಡಬೇಕಿತ್ತು. ಕಲ್ಗಚ್ಚು ಮಡಗಿರಲಿಲ್ಲ, ಅವಕ್ಕೆ ಕಲ್ಗಚ್ಚು ಮಡ್ಗೋಣ ಅಂತ ಅಂದ್ಕೊಂಡು ಎಲ್ಲ ಹಸುಗಳಿಗೂ ಕಲ್ಗಚ್ಚಿಟ್ಟೆ. ಕಲ್ಗಚ್ಚಿಟ್ಮೇಲೆ ಅವು ತಿಂದಾದ್ಮೇಲೆ ಹಾಲು ಕರ್ಕೊಳ್ಳೋಕೆ ಅಂತ ನಮ್ಮಮ್ಮ ಹೋದರು. ಅದಾದಮೇಲೆ ಕಾಫಿ ಮಾಡಿಕೊಂಡು ನಾನು ಮತ್ತು ನಮ್ಮ ಅಳಿಯ ಕಾಫಿ ಕುಡಿತಾ ಇದ್ದು. ಅವನು ಬ್ರೆಡ್ಡಿಗೆ ಬಿಸ್ಕೆಟ್ ಇಲ್ಲ ಅಂದರೆ ತಿನ್ನೋದೇ ಇಲ್ಲ, ಹಾಗಾಗಿ ಅವನಿಗೆ ಬ್ರೆಡ್ ಕೊಟ್ಟು ಕಾಫಿ ಕುಡ್ಕೊಂಡು ನಮ್ಮ ಗುಂಡ ಅಂತೂ ಬ್ರೆಡ್ಡು ಬಿಸ್ಕೆಟ್ ಅಂದರೆ ಅವಕ್ಕೆ ಬೆಳಗ್ಗೆ ಸಂಜೆ ಇರಲೇಬೇಕು. ಅದಾದಮೇಲೆ ಅವಕ್ಕೆ ಬ್ರೆಡ್ ಬಿಸ್ಕೆಟ್ ಹಾಕ್ಬಿಟ್ಟು ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದೆ. ಅವರು ಹುಣಸೆ ಹಣ್ಣನ್ನು ಕಿತ್ತಾಯಿದ್ರು. ಅವರು ಕಾಫಿ ಮಾಡಿಕೊಡು ಅಂದರೆ ಹಂಗಾಗಿ ಕಾಫಿ ಮಾಡ್ಕೊಡೋಣ ಅಂತ ಹೋದೆ. ಅಷ್ಟೊತ್ತಿಗೆ ನಮ್ಮ ಚೋಟು ಚಿಂಗಮ್ನ ತಲೆಗಂಟಿಸ್ಕೊಂಡು ಅದನ್ನು ಬಿಡಿಸೋಕ್ಕಾಗದೆ ಇವತ್ತು ಅವನ ತಲೆನ ಕತ್ತರಿಸ್ಬಿಟ್ಟು. ಕೆಲ ಹೇಳಿಸ್ಬೇಕಾಗಿರೋ ಡೈಲಾಗ್ ಏನಂತಂದರೆ, ಪುನರ್ವಿಕದಲ್ಲಿ ಆಫರ್ ಬಿಟ್ಟಿದ್ದಾರೆ ಅಂತ. ಆದರೆ ಅವ್ರಿಗೆ ಅದನ್ನು ಹೇಳೋಕ್ಕೆ ಬರಲಿಲ್ಲ. ವಾರ ಆಗಿರೋದ್ರಿಂದ ದೇವ್ರಿಗೆ ಪೂಜೆ ಮಾಡಬೇಕಿತ್ತು. ಪೂಜೆನ ಮುಗಿಸ್ದೆ, ಊಟ ಮಾಡಿ ಮಲ್ಕೋತಾ ಇದ್ದೀನಿ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.